ಸ್ನೇಹಿತರೆ, ಇವತ್ತು ಏನು ವಿಶೇಷ ಅಂದರೆ ನಮ್ಮ ಭರತನಾಡು ಕೂಡ್ಲಿಗಿಗೆ ಮಾನ್ಯ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಕಾರಣ ಈ ಒಂದು ಭರತನಾಡಿಗೆ ಕಾಲುಗಳ ಮುಖಾಂತರ ನೀರು ಹರಿಸಬೇಕನ್ನೋದಕ್ಕೆ ಆ ಯೋಜನೆ ಈಗ ಜಾರಿಯಾಗಿದೆ. ಅದನ್ನು ಉದ್ಘಾಟನೆ ಮಾಡಕ್ಕೆ ಬಂದಿದ್ದಾರೆ. ಸುಮಾರು 5 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಸಮಾರಂಭಕ್ಕೆ. ಇಂಥ ಒಂದು ಸಮಾರಂಭ ಮಾಡೋದಕ್ಕಿಂತ ರೈತರ ಈ ಕೂಡ್ಲಿಗಿ ತಾಲೂಕಿನ ರೈತರ ಸಾಲವನ್ನು ಮನ್ನಾ ಮಾಡ್ಬೋದಿತ್ತು, ಇನ್ನೊಂದೇನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡ್ಬೋದಿತ್ತು. ಇಂಥ ಒಂದು ದೊಡ್ಡ ಸಮಾರಂಭ ಮಾಡ್ತಾ ಇದ್ದಾರೆ. ಎಲ್ಲ ರಾಜಕೀಯ ಲಾಭಕ್ಕೋಸ್ಕರ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೀನಿ. ಹಾಗಾಗಿ ಮೊದಲು ನಾವು ಇದನ್ನು ಧಿಕ್ಕಾರ ಮಾಡ್ತಾ, ಇವತ್ತು ನಮ್ಮ ರಾಜ್ಯದ KPSC ಏನು ಭ್ರಷ್ಟಾಚಾರದಲ್ಲಿ ಮುಳುಗೋಗ್ತಾ ಇದೆ, ಸಿದ್ದರಾಮಯ್ಯ ಇದನ್ನು ಸರಿಪಡಿಸ್ತೀನಿ ಅಂತ ಬಂದರು. 3 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. ಭ್ರಷ್ಟಾಚಾರ ಮಾಡೋಕ್ಕೆ ಅವರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಹೊರತು ವಿದ್ಯಾರ್ಥಿಗಳಿಗೆ ಯಾವುದೇ ನ್ಯಾಯ ಕೊಡ್ತಾ ಇಲ್ಲ. ಇವತ್ತು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಎಷ್ಟು ಸುಮಾರು 4-5 ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದರೂ ಅದನ್ನು ಕಿವಿಗೆ ಹಾಕೊಳ್ತಾ ಇಲ್ಲ.